ಮೇಡಮ್ ದುಡ್ಡು ಮಾನವರಿಂದ ಹಿಡಿದು ರಾಜರು ಮಹಾರಾಜರು ನಾಯಕರದು ಪಾಳೆಗಾರದು ಎಲ್ಲರದು ಇತಿಹಾಸನ ಅವ್ರು ಮೆನ್ಷನ್ ಮಾಡಿದ್ದಾರೆ ಸರ್ ತೆಕ್ಕಕೋಟೆ. ಸೊ ಮೊನ್ನೆ ಅಸ್ಥಿ ಪಂಜರಗಳು 2 ಸಿಕ್ಕಿದೆ ಸರ್. ಇದು ಒಂದು ಉತ್ಖನನ ಆಗಿತ್ತು ಸರ್. ಅಲ್ಲಿ ಅವರು ಆಧಾರದ ಮೇಲೆ ಇದು ಕೂಡ ಅದೇ ವರ್ಷದ್ದು ಇರಬಹುದು ಅಂತೇಳಿ ಅಂದಾಜಿಸಲಾಗಿದೆ ಸರ್. ಇವಾಗ ಹೆಚ್ಚಿನ ಇವಾಗ ನಾವು ಇದು ಕೆಲಸ ಮಾಡ್ತಿರೋದು ಕರ್ನಾಟಕ ಸ್ಟೇಟ್ ಡಿಪಾರ್ಟ್ಮೆಂಟ್ ಆರ್ಕಿಟೆಕ್ಟ್ಸ್. ನಾವು ಹುಡುಗರಿಂದ ತಿರುಗಾಡಿದೀವಿ ಇಲ್ಲಿ. ಹೌದು ಸರ್. ಆಮೇಲೆ ಇಲ್ಲಿ ಒಂದು ಇದು ಇದೆ ನೋಡೋದು. ಹಾ ಸರ್. ನಾನು ಅವ್ರ ಜೊತೆ ಕೆಲಸ ಮಾಡಕ್ಕೆ ಒಬ್ರು ಇಬ್ರು ಸುಮಾರು ಒಂದು ಒಳಗ ಆರಾಮಾಗಿ ಕುಂದ್ರಬಹುದು ಅಷ್ಟಿದೆ. ಎಲ್ಲ ಓಡಾಡಿದಿರಿ ನೀವು ಈ ಜಾಗನ? ಓಡಾಡಿದ್ವಿ, ಇಲ್ಲಿ ಈ ಹೆಸರು ಬುಡ್ಡೆ ಇವೆಲ್ಲ ಒಂದು 5-6 ಬುಡ್ಡೆ, ಇವು ಅಮರೆ ಬುಡ್ಡೆ ಸರ್. ದಯವಿಟ್ಟು ನೋಡಿ ಡೌನ್ ಮಾಡಕ್ಕೆ ಅವ್ರು ಏನಂದ್ರೆ ಸರ್ ಈಗ ಮಾಡಿ ಲಾಸ್ಟ್ ಟೈಮ್ ಡಿಗ್ರಿ ಕಾಲೇಜಿಗೆ ಬಂದಿದ್ರಲ್ಲ ಸರ್, ನೋಡಿರ್ಬೇಕು 3 years ಬ್ಯಾಕ್. ಹಾ, ಒಂದು ಫಂಕ್ಷನ್ ಇತ್ತು. ನಮಿತಾ ಸರ್, ನಮಿತಾ ಸುಗಂಧಿ, ಡಾಕ್ಟರ್ ನಮಿತಾ ಸುಗಂಧಿ. ಅದರಿಗೆ ಡೈಲಿ ಹೋಗೋದು ಬರೋದಿತ್ತ ಅಥವಾ ಇಲ್ಲ ಸರ್, ಮೊದಲು ವರ್ಷಕ್ಕೊಂದ್ಸರಿ? ಹಾಗಾಗಿ ನಾವು ಲಾಸ್ಟ್ ಟೈಮ್ ಸುರಗುಪ್ಪದಲ್ಲಿ ಇದ್ವಿ ಸರ್. ಹೇಳಿದ್ರೆ ಆ ಕಟ್ಟಿದು ಖರ್ಚು ವೆಚ್ಚ ಬರೇ 50,000 ಅಂತೆ ಅವತ್ತು. ಆ ಖರ್ಚು ವೆಚ್ಚ ಆ ಒಡೆದಿದ್ದು 1.5 ಕೋಟಿ ಖರ್ಚು ಮಾಡಿ ನಾನು. ಆ ಒಡೆದಕ್ಕಾಗಿ, ಆ ಕೆರೆ ಒಡೆದಕ್ಕಾಗಿ ಸರ್ಕಾರದಿಂದ 1.5 ಕೋಟಿ ಖರ್ಚು ಮಾಡಿ ಒಂದು ಒಳ್ಳೆ ಕೆರೆ ನಿರ್ಮಾಣ ಆಗಿದೆ. ಇದೆ 2009ರಲ್ಲಿ ಆ ವ್ಯವಸ್ಥೆ ಇದಾಯ್ತು. ಹಾಗಾಗಿ ಅಲ್ಲಿ ಬಹಳಷ್ಟು ಸರಿಸುಮಾರು ಒಂದು 25 ಎಕರೆ ಬಯಲೇಜ್ ಆಗಿದೆ. ಇಲ್ಲೇ ನೀರೆಲ್ಲ ಅಲ್ಲಿಗೆ ಹೋಗ್ತಿದ್ದವು. ಆ ಗುಡ್ದಾಗ ಇದು ಗೋಡೆ ಕಟ್ಟಿದ್ದಾರೆ. ಅಂದ್ರೆ 65ರಲ್ಲಿ ನನ್ನ ತಂದೆಯರು ಬಂದು ಅದು ನೋಡಿ ಗೋಡೆ ಕಟ್ಟ ಒಂದು ವ್ಯವಸ್ಥೆ ಮಾಡಿಸಿ ಆ ನೀರು ಆ ಒಕ್ಕರಣೆ ಹೋಗ್ತದೆ. ಒಂದು ಕಡೆಗೆ ಹಿರಿಯರ್ಲ ಅಂತಾರ, ಒಂದು ಕಡೆಗೆ ಪೌಡ್ರ್ ಮೂಲೆ ಅಂತಾರ, ಇನ್ನೊಂದು ಕಡೆಗೆ ಉಡೆಗುಡ್ಡ ಅಂತಾರ, ಮತ್ತ ಇನ್ನೊಂದು ಕಡೆಗೆ ಒಕ್ಕರಣ ಅಂತ ಇದು ಹೇಳ್ತಿದಾರ. ಹಿಂದೆ ಚಿರತೆಗಳು ಬಹಳಷ್ಟು ಇದ್ವು. ಹಿಂದೆ ಚಿರತೆಗಳಿದ್ವು. ಈಗ ಎಲ್ಲಿ ಕಾಣಿಸಿಲ್ಲ. ಈ ಭಾಗದಾಗೇನು ಚಿರತೆಗಳಿಲ್ಲ. ಈಗ ಹಿಂದೆ ಚಿರತೆಗಳು ಇದ್ದು ಅಂತ ನಾವು ಕೇಳಿದ್ವಿ. ಬಹಳ ಇತಿಹಾಸ ಇದೆ, ಸಂರಕ್ಷಣೆ ಮಾಡ್ಬೇಕಂತ ಹೇಳ್ತಾರೆ. ಈಗ ಸಂರಕ್ಷಣೆಗೆ ನಾವು ಹೇಳಿದಲ್ಲ, ಈಗಾಗಲೇ ಸಂರಕ್ಷಣೆನ ನಮ್ಮ ಕಾರ್ಯಕರ್ತರು ಇಲಾಖೆ, ಕಾರ್ಯಕರ್ತ ಪಡೆಯನ್ನು ಇಲಾಖೆ ಸಂರಕ್ಷಣೆ ಮಾಡ್ಲಿಕ್ಕೆ ಏರ್ಪಾಟ್ ಮಾಡ್ತು. ಅದ್ರ ಜೊತೆಯಲ್ಲಿ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ SP ಜೊತೆಯಲ್ಲಿ ಮಾತಾಡಿ ಇದಕ್ಕೆ ಏನೋ ಒಂದು ವ್ಯವಸ್ಥೆ ಆಗ್ಬೇಕು, ಆ ವ್ಯವಸ್ಥೆಗೆ ಅನುವು ಮಾಡಿಕೊಡ್ಲಿಕ್ಕೆ ಏರ್ಪಾಟ್ ನಾವು ಮಾಡ್ಬೇಕು. ಕುಡಿಕೆಗಳು, ಕೆಲವು ಇತರ ವಸ್ತುಗಳು ಇಲ್ಲಿ ನಮ್ಮ ಚಕ್ಕಲಕೋಟೆಯ ಪಟ್ಟಣದ ಗೌಡ್ರ ಮೂಲೆಯಲ್ಲಿ ಒಂದು ಹೊಲದಲ್ಲಿ ಒಂದು ಗುಡ್ಡದ ಪಕ್ಕದಲ್ಲಿ ದೊರೆತಿರತಕ್ಕಂಥದ್ದು ನಮ್ಮ ಚಕ್ಕಲಕೋಟೆ ಜನತೆಗೆ ಬಹಳ ಸಂತೋಷದ ಒಂದು ಸುದ್ದಿ. ಈ ಒಂದು ಪುರಾತತ್ವ ಇಲಾಖೆಯವರು ಈಗೇನು ಇಲ್ಲಿ ಸಿಕ್ಕಿರ್ತಕ್ಕಂಥ ಆಸ್ತಿ ಪಂಜರಗಳಾಗಿರ್ಬೋದು, ಮಣವಿನ ಗಡಿಗೆಗಳಾಗಿರ್ಬೋದು, ಇನ್ನು ಇತರ ವಸ್ತುಗಳನ್ನು ನಮ್ಮ ಒಂದು ಚಕ್ಕಲಕೋಟೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದವರು ತಕ್ಷಣನೇ ಆ ಒಂದು ವಸ್ತುಗಳನ್ನು ಸಂಗ್ರಹ ಮಾಡಿ ನಮ್ಮ ಒಂದು ಚಕ್ಕಲಕೋಟೆ ಒಂದು ಪಟ್ಟಣದಲ್ಲಿ ಒಂದು ಮ್ಯೂಸಿಯಂನಲ್ಲಿ ಆ ಒಂದು ಪುರಾತತ್ವದ ಏನು ವಸ್ತುಗಳು ದೊರೆತಿರ್ತಕ್ಕಂಥದ್ದನ್ನು ಒಂದು ಮ್ಯೂಸಿಯಂ ಮಾಡಿ ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಸುತ್ತಮುತ್ತ ಹಳ್ಳಿಯಿಂದ ಏನು ವಿದ್ಯಾರ್ಥಿಗಳಿಗೆ ಒಂದು ನೋಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದೇ ರೀತಿಯಾಗಿ ಈ ಒಂದು ಏನು ಇಲ್ಲಿ ದೊರೆತಿರ್ತಕ್ಕಂಥ ಅವಶೇಷಗಳನ್ನು ಇಲ್ಲಿ ಬಹಳಷ್ಟು ಜನ ಕ್ರೌಡ್ ಆಗಿ ಬರ್ತಾ ಇದ್ದಾರೆ ನೋಡ್ಲಿಕ್ಕೆ. ಇಲ್ಲಿ ಒಂದು ಪೊಲೀಸ್ ಸಿಬ್ಬಂದಿಯನ್ನು ಹಾಕಬೇಕು ಮತ್ತು ನಾಮಫಲಕಗಳನ್ನು ಕೂಡ ಅಳವಡಿಸಿಕೊಳ್ಬೇಕು. ಅದೇ ರೀತಿಯಾಗಿ ಹೆಚ್ಚಿನ ರೀತಿಯಲ್ಲಿ ಈ ನಮ್ಮ ಸುಮಾರು 17 ಕಡೆ ನಮ್ಮ ಚಕ್ಕಲಕೋಟೆ ಪಟ್ಟಣದಲ್ಲಿ ಅವಶೇಷಗಳು ದೊರೆಯುವ ಸಾಧ್ಯತೆ ಇದೆ ಅಂತೇಳಿ ನಮ್ಮ
ಏನು ಪುರಾತತ್ವ ಇಲಾಖೆಯವರು ಹೇಳಿದ್ದಾರೆ ಅದಕ್ಕೆ ಅಗತ್ಯ ಕ್ರಮಗಳನ್ನು ವಹಿಸಬೇಕು. ಅದರ ಜೊತೆಗೆ ಮತ್ತು ಇಲ್ಲಿ ಏನು ಇವತ್ತು ಪುರಾತತ್ವ ಇಲಾಖೆ ಕಡೆಯಿಂದ ಬಂದಿರತಕ್ಕಂಥವ್ರಿಗೆ ಸರ್ಕಾರದಿಂದ ಅವರಿಗೆ ಹೆಚ್ಚಿನ ಒಂದು ಸವಲತ್ತುಗಳು ಮತ್ತು ಅವರಿಗೆ ಏನು ಅಗತ್ಯ ಕ್ರಮಗಳು ಮತ್ತು ಅವರಿಗೆ ಯಾವ್ದಾದ್ರು ಅವರಿಗೆ ಅವ್ರಿಗೆ ತೆಗಿಲಿಕ್ಕೆ ಅವರಿಗೆ ಸಹಾಯಧನ ಕೂಡ ನಾನು ರಾಜ್ಯ ಸರ್ಕಾರದವರು ನೀಡ್ಬೇಕಂತೇಳಿ ನನ್ನ ಸಂದರ್ಭದಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ವೀರೇಂದ್ರ ರಾಬಿಯಾಳ್ ಅಂತ ತೆಕ್ಕಲಕೋಟೆಯವನೇ. ನಾವು ಚಿಕ್ಕಂದಿನಿಂದಲೂ ಕೇಳ್ತಾ ಬೆಳೆದಿದ್ವಿ ತೆಕ್ಕಲಕೋಟೆ ಅನ್ನೋದು ಪ್ರಾಗೈತಿಹಾಸಿಕ ನೆಲೆ ಅಂತ. ಈ ಮುಂಚೆ ಕೆಲವರು ಇಲ್ಲಿ ಸಂಶೋಧನೆ ಮಾಡಿದ ಸಂಗತಿಗಳು ಕೂಡ ನಮ್ಗೆ ಕಿವಿಗೆ ಬಿದ್ದಿದ್ವು. ಬಟ್ ಬಳ್ಳಾರಿ ಹತ್ರ ಇರೋ ಸಂಗನಕಲ್ ವಿಚಾರವಾಗಿ ನಾವು ಗಮನ ಹರಿಸಿದಾಗ ಅಲ್ಲಿ ಆದಂಥ ವ್ಯಾಪಕವಾದಂಥ ಒಂದು ರಿಸರ್ಚ್ ಸಂಶೋಧನೆ ಏನಿದೆ ಅದು ತೆಕ್ಕಲಕೋಟೆಯಲ್ಲಿ ಇವತ್ತಿಗೂ ಆಗಿಲ್ಲ. ಆ ಸಂಗನಕಲ್ಗಿಂತಲೂ ಹೆಚ್ಚು ವ್ಯಾಪ್ತಿಯುಳ್ಳ ಪ್ರದೇಶ ಈ ತೆಕ್ಕಲಕೋಟೆ ಪ್ರಾಗೈತಿಹಾಸಿಕ ನೆಲೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಮತ್ತು ಅಧಿಕಾರಿಗಳು ಮತ್ತು ಸರ್ಕಾರ ಕೂಡ ಇದರ ಬಗ್ಗೆ ಹೆಚ್ಚು ಗಮನ ವಹಿಸಿ ಇನ್ನೂ ಹೆಚ್ಚಿನ ಸಂಶೋಧನೆಗೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಈ ಮೂಲಕ ಇಲ್ಲಿ ಏನು 3000ದಿಂದ 5000 ವರ್ಷಗಳ ಹಿಂದಿನಿಂದ ಮಾನವನ ನೆಲೆ ಇತ್ತು, ಅದ್ರ ಬಗ್ಗೆ ವಿಶೇಷವಾದಂಥ ಆಸಕ್ತಿ ವಹಿಸಿ ಇಲ್ಲಿ ಕಾರ್ಯ ನಡೆಸುವಂತಾಗಲಿ ಅಂತೇಳಿ ನಾನು ಸರ್ಕಾರವನ್ನು ಆಗ್ರಹಪಡಿಸ್ತೇನೆ. ಉಡೇಗೋಳ ರಸ್ತೆಯಲ್ಲಿ ಇರತಕ್ಕಂಥ ಏಷ್ಯಾದ 2ನೇ ಅತಿ ದೊಡ್ಡ ಬೂದಿ ದಿಬ್ಬವನ್ನು ಕೂಡ ರಕ್ಷಣೆ ಮಾಡುವಂಥ ಕೆಲಸ ಸರ್ಕಾರದಿಂದ ಆಗಬೇಕು. ಈ ನಿಟ್ಟಿನಲ್ಲಿ ಕೂಡ ಗಮನವಹಿಸುವಂತೆ ಸಂಬಂಧಿತ ಅಧಿಕಾರಿಗಳಿಗೆ, ಇಲಾಖೆಗಳಿಗೆ ಮನವಿ ಮಾಡ್ತೇನೆ.